ಫಸ್ಟ್ ಆ್ಯಂಡ್ ಮೊದಲನೇ ವಿಷಯ, ನಮ್ಮೆಲ್ಲರ ಪ್ರೀತಿಯ ರಿಯಲ್ ಸ್ಟಾರ್, ಸೂಪರ್ ಸ್ಟಾರ್ ಉಪೇಂದ್ರ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಲವ್ ಯು ಸರ್. ನಿಮ್ಮನ್ನು ನೋಡಿದ ತಕ್ಷಣ ನಾನು ಅದೇ ಹೇಳಿದೆ, ಈ 57 ಇಯರ್ಸ್ ಆಫ್ ನಿಮ್ಮ ಜರ್ನಿನಲ್ಲಿ ಅದು ಎಷ್ಟೋ ಸಾವಿರ ಜನರ ಲೈಫ್ ಆಗಿದೆ ಸರ್. ಎಲ್ಲರೂ ನಿಮ್ಮ ಥರ ಕನಸು ಕಾಣಕ್ಕೆ ನಾವು ಕೂಡ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಜರ್ನಿಗಳಲ್ಲಿ ನಿಮ್ಮ ಆಶೀರ್ವಾದ ತುಂಬ ಬೆಳಕಾಗಿ ಚೆಲ್ಲಿದೆ ಸರ್. ನಿಮ್ಮದು ಇಟ್ಸ್ ನಾಟ್ ಜಸ್ಟ್ ಅ ಬರ್ತ್ಡೇ, ನಿಮ್ಮ ಹುಟ್ಟುಹಬ್ಬ, ಬಟ್ ಎಷ್ಟೋ ಟ್ಯಾಲೆಂಟ್ಸ್ಗಳ ಹುಟ್ಟುಹಬ್ಬ ಸರ್ ಇದು. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಇವತ್ತು ತುಂಬ ಸ್ಪೆಷಲಾಗಿ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಎಲ್ಲ ಬರ್ತ್ಡೇಗಳಿಗೆ ಪೋಸ್ಟರ್ ರಿಲೀಸ್ ಮಾಡ್ತಾಯಿದ್ವಿ, ಟೀಸರ್ ರಿಲೀಸ್ ಮಾಡ್ತಾಯಿದ್ವಿ, ಏನಾದರೂ ಒಂದು ಮಾಡ್ತಾಯಿದ್ವಿ. ಬಟ್ ಯೂಶ್ವಲ್ ಪ್ಯಾಟರ್ನ್ ಏನೂ ಮಾಡಬಾರ್ದು ಅಂತ ಉಪ್ಪಿ ಸರ್ದು ಒಂದು ಫೇವ್ರೆಟ್ ವಾಹನ ಇದೆ 45ಅಲ್ಲಿ, ಅವರ ಪರ್ಸ್ನಲ್ ವಾಹನ ಇದು. ಇದಕ್ಕೊಂದು ಕ್ಯಾರೆಕ್ಟರ್ ಇದೆ, ಇದಕ್ಕೊಂದು ವಿಷಯ ಇದೆ ಫಿಲ್ಮಲ್ಲಿ. ಆ ವಾಹನನ ಇವತ್ತು ಉಪ್ಪಿ ಸರೇನೆ ಅವ್ರ ಫ್ಯಾನ್ಸ್ಗೋಸ್ಕರ ಡೆಡಿಕೇಟ್ ಮಾಡ್ತಾರೆ. ಅವ್ರ ಫ್ಯಾನ್ಸ್ಗೆ ರಿಲೀಸ್ ಮಾಡ್ತಾ ಇದ್ದಾರೆ ಈ ಗಾಡಿ ಅವ್ರ ಬರ್ತ್ಡೇ ಸ್ಪೆಷಲ್ ಆಗಿ. ಸೊ ದಿಸ್ ಇಸ್ ನಾಟ್ ಅ ಟೀಸರ್, ದಿಸ್ ಇಸ್ ನಾಟ್ ಅ ಪೋಸ್ಟರ್, ದಿಸ್ ಇಸ್ ರಿಯಲ್ ಫ್ರಮ್ ರಿಯಲ್ ಸ್ಟಾರ್, ರಿಯಲ್ ವೆಹಿಕಲ್ ಫಾರ್ ಯು. ಈ ರಿಯಲ್ ಆಗಿ ಒಂದು ವೆಹಿಕಲ್ ನಿಮಗೆ ಏನಂದರೆ ಇವತ್ತಿಂದ ಈ ವೆಹಿಕಲ್ಲು ಕರ್ನಾಟಕ ಪೂರ್ತಿ ಎಲ್ಲ ಕಡೆ ದೊಡ್ಡ ದೊಡ್ಡ ಮಾಲ್ಸ್ಗಳಲ್ಲಿ ಅಲ್ಲಿ ಇಲ್ಲಿ ಡಿಸ್ಪ್ಲೇಗೆ ಇಡ್ತೀವಿ. ಆ ಡಿಸ್ಪ್ಲೇನಲ್ಲಿ ನೀವು ಯಾರು ಇದ್ರ ಜೊತೆ ರೀಲ್ಸ್ ಮಾಡ್ತೀರಾ ರೀಲ್ಸ್ ಮಾಡಿ, ಸೆಲ್ಫೀಸ್ ತೊಗೋತೀರಾ ಸೆಲ್ಫೀಸ್ ತೊಗೊಳ್ಳಿ ಮಾಡಿ. ನನಗೆ ಅಥವಾ ಉಪ್ಪಿ ಸರ್ಗೆ, ನಮ್ಮ ತಂಡದಲ್ಲಿ ಯಾರಿಗೆ ಬೇಕಾದ್ರೂ ನೀವು ಟ್ಯಾಗ್ ಮಾಡ್ಬೋದು. ಆ ಸೆಲ್ಫೀಸ್ ನಾವು ಉಪ್ಪಿ ಸರ್ ಸ್ಪೆಷಲಾಗಿ ಆ ಸೆಲ್ಫೀಸ್ ಅವರು ಡೈರೆಕ್ಟಾಗಿ ನೋಡ್ತಾರೆ. ನೀವು ಉಪ್ಪಿ ಸರ್ನ ಎಷ್ಟು ಪ್ರೀತಿಸ್ತೀರಾ ಅನ್ನೋದು ನಿಮ್ಮ ಸೆಲ್ಫೀಸು, ನಿಮ್ಮ ರೀಲ್ಸ್ ಹೇಳುತ್ತೆ. ಈ ವೆಹಿಕಲ್, ದಿಸ್ ವೆಹಿಕಲ್ ಇಸ್ ಆಲ್ ಯೋರ್ಸ್. ಈ ವೆಹಿಕಲ್ ಇವತ್ತಿಂದ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅಭಿಮಾನಿಗಳಿಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನೀವು ಹೇಳಿದ್ರೆ ಎಷ್ಟೋ ಜನರ ಜೀವನ ನನ್ನಿಂದ ನಡೀತಿದೆ ಅಂತ. ನೋಡಿ, ಇಷ್ಟು ಜನರಿಂದ ನನ್ನ ಜೀವನ ನಡೀತಾ ಇದೆ ನಿಮ್ಗಳಿಂದ. ಅದೇ ಆ ಭಗವಂತನ ಲೀಲೆ. ಅವರಿಂದ ಇವ್ರ ಜೀವನ ನಡೆಸ್ತಾರೆ, ಇವರಿಂದ ಅವ್ರ ಜೀವನ ನಡೆಸ್ತಾರೆ. ಸೊ ನಿಜವಾಗ್ಲೂ ನೋಡಿ, ಇದುವರೆಗೂ ಒಂದು ಹೊಸ ಇದನ್ನೇ ಸ್ಟಾರ್ಟ್ ಮಾಡಿದ್ದೀರಾ ನೀವು. ಇದುವರೆಗೂ ಎಲ್ಲ ನೀವು ನೋಡ್ದಂಗೆ ಏನೋ ವೀಡಿಯೋಸು ಪೋಸ್ಟರ್ಸ್ ಅದು ಲಾಂಚ್ ಮಾಡಿದ್ದೀವಿ, ನೀವು ರಿಯಲ್ ಬೈಕ್ನೇ ಲಾಂಚ್ ಮಾಡಿಬಿಟ್ಟಿದ್ದೀರಾ. ವೆರಿ ಗುಡ್, ಒಳ್ಳೇದಾಗಲಿ ಸರ್. ನಿಮಗೂ ಅಷ್ಟೇ ಸರ್, ತುಂಬ ಅದ್ಭುತವಾಗಿ ಸಿನಿಮಾ ಈ ಪಯಣ ಎಷ್ಟು 1 ವರ್ಷ ಆಯ್ತು ಅನ್ಸುತ್ತಲ್ವ? 1.5 ವರ್ಷ ಆಯಿತು ಈ ಒಂದು ಕನಸು ಕಂಡು. ಇವರು 2 ವರ್ಷ ಆಯಿತು, ಆದರೂ ಬಿಡ್ತಾ ಇಲ್ಲ. ಹಿಂಗೆ ಬರಬೇಕು ಅಂತ ಹಂಗೆ ಮಾಡ್ಕೊಂಡು ಹೊರಟಿದ್ದಾರೆ. ಅದೇ ಥರ